ಕೊನೆಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆ ಇಲ್ಲಿ ಫಲಿಸಿದೆ. ಕನಕ ದುರ್ಗಮ್ಮನ ಮೊರೆ ಹೋಗಿದ್ರು. ವಿಜಯಲಕ್ಷ್ಮಿ ಅವರು ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ರು. ಬೇಲ್ ಸಿಗ್ಲಿ ಅಂತ ಹೇಳಿ ಬಳ್ಳಾರಿಯ ಕನಕ ದುರ್ಗಮ್ಮನಿಗೆ ಮೊರೆ ಇಟ್ಟಿದ್ರು. ಮಧ್ಯಂತರ ಬೇಲ್ಗೂ ಮುನ್ನ ಬೇಲ್ ನಂತರ ಮೊರೆ ಹೋಗಿದ್ರು ವಿಜಯಲಕ್ಷ್ಮಿ. ವಿಶೇಷ ಹರಕೆಯನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಕಟ್ಕೊಂಡಿದ್ರು. ತಮ್ಮ ಪತಿಗೆ ಈ ಸಂಕಷ್ಟದಿಂದ ಮುಕ್ತಿ ಸಿಗಬೇಕು ಅಂತ ಹೇಳಿ ವಿಜಯಲಕ್ಷ್ಮಿಯವರ ಪ್ರಾರ್ಥನೆ ಇದೀಗ ಪರಿಪೂರ್ಣವಾಗಿ ಫಲಿಸಿದೆ. ಯಾಕಂದ್ರೆ ದರ್ಶನ್ರಿಗೆ ಪೂರ್ಣ ಪ್ರಮಾಣದ ಬೇಲ್ ಇವತ್ತು ಮಂಜೂರಾಗಿದೆ. ಮಧ್ಯಂತರ ಬೇಲನ್ನ ತಗೊಂಡು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಪೂರ್ಣ ಪ್ರಮಾಣದ ಬೇಲ್ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಕಾಡಿ ಬೇಡಿದಂತಹ ವಿಜಯಲಕ್ಷ್ಮಿಯವರ ಪ್ರಾರ್ಥನೆಗೆ ಇದೀಗ ದೇವಿ ವರವನ್ನ ಕೊಟ್ಟಿದ್ದಾಳೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಬೇಲ್ ಮಂಜೂರಾಗಿದೆ, ಮಧ್ಯಂತರ ಬೇಲ್ಗೂ ಕೂಡ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಲಾಗಿತ್ತು. ಬೇಲ್ನ ನಂತರವೂ ಕೂಡ ಮೊರೆ ಹೋಗಿದ್ರು, ವಿಶೇಷ ಹರಕೆಯನ್ನ ಕಟ್ಕೊಂಡಿದ್ರು. ಇದೀಗ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿರೋದ್ರಿಂದ ಮತ್ತೆ ದೇವಿಗೆ ಮೊರೆ ಹೋಗುವ ಸಾಧ್ಯತೆ ಇದೆ. ಈ ಸಂಕಷ್ಟದಿಂದ ದೇವಿ ನಮ್ಮನ್ನ ಹೊರಗಡೆ ತಂದಿದ್ದಾಳೆ ಅಂತ ಹೇಳಿ ಕಾನೂನಾತ್ಮಕವಾಗಿ ಪೊಲೀಸ್ ಭಾಗದಿಂದ ಹೇಗೆ ಹೋರಾಟ ನಡಿಬೇಕೋ ಅದು ಮುಂದುವರಿಯುತ್ತೆ. ಆದ್ರೆ ಈಗ ಸಿಕ್ಕಿರುವಂತಹ ಈ ರಿಲೀಫ್ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಖುಷಿಯನ್ನ ದರ್ಶನ್ರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿ ಬಳಗಕ್ಕೆ ಇವತ್ತು ತಂದುಕೊಟ್ಟಿದೆ. ದರ್ಶನ್ ಅಭಿಮಾನಿಗಳ ಸಂಭ್ರಮವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಆಸ್ಪತ್ರೆಯಲ್ಲಿ ಚಡಪಡಿಕೆ ಇತ್ತು ದರ್ಶನ್ರಿಗೆ, ಏನಾಗುತ್ತೋ ಏನೋ, ರೆಗ್ಯುಲರ್ ಬೇಲ್ ಸಿಗುತ್ತೋ ಅಥವಾ ಸಿಗದೆ ಹೋದ್ರೆ ಚಿಕಿತ್ಸೆಯನ್ನ ಮುಗಿಸ್ಕೊಂಡು ಮತ್ತೆ ಜೈಲ್ ಪಾಲಾಗುತ್ತೋ ಅನ್ನೋ ಆ ಒಂದು ಆತಂಕ ಬೆಂಬಿಡದೆ ಕಾಡ್ತಾ ಇತ್ತು. ಆ ಎಲ್ಲ ಆತಂಕವೂ ಕೂಡ ಇವತ್ತು ದೂರ ಆಗಿದೆ. ಇದರ ಜೊತೆಗೆ ಇಲ್ಲಿ ದರ್ಶನ್ರ ಪರವಾಗಿ ವಾದವನ್ನ ಮಂಡನೆ ಮಾಡಿದಂತಹ ಸಿ.ವಿ. ನಾಗೇಶ್ ಅವರ ವಾದ ಎಷ್ಟು ಪ್ರಬಲವಾಗಿತ್ತು ಅನ್ನೋದಕ್ಕೆ ಇವತ್ತು ಬೇಲ್ ಸಿಕ್ಕಿರೋದೇ ಸಾಕ್ಷಿ ಅಂತಾನೂ ಹೇಳಬಹುದು. ಸಾಕಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಮುಂದಿಟ್ಟು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಲೋಪದೋಷಗಳಾಯಿತು ಅನ್ನೋದನ್ನ ಪ್ರಸ್ತಾಪಿಸಿ ಅದೆಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಡುವಲ್ಲಿ ಸಿ.ವಿ. ನಾಗೇಶ್ ಅವರು ಕೂಡ ಸಕ್ಸಸ್ ಆಗಿದ್ರು. ಅದರ ಫಲವಾಗಿಯೇ ದರ್ಶನ್ರಿಗೆ ಇವತ್ತು ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಪ್ರಾರ್ಥನೆಯೂ ಕೂಡ ಫಲಿಸಿದೆ. ಅಭಿಮಾನಿಗಳು ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಬೇಲ್ ಸಿಗ್ಲಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಹರಕೆಯನ್ನ ಹೊತ್ಕೊಂಡಿದ್ರು, ಕಾಯ್ತಾ ಇದ್ರು. ತಮ್ಮ ಡಿ-ಬಾಸ್ ಮತ್ತೆ ಮುಂಚೆ ಹೇಗಿದ್ರು ಹಾಗೇನೆ ನಮ್ಮ ಮುಂದೆ ಬರಬೇಕು, ಅವರು ಸಿನಿಮಾಗಳಲ್ಲಿ ಅಭಿನಯಿಸಬೇಕು, ಯಾವುದೇ ರೀತಿಯ ಅಡೆತಡೆಗಳು ಇರಬಾರ್ದು ಅಂತಾನೆ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಅದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಈಗ ಈಡೇರಿದೆ. ಮುಂದೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿಯನ್ನ ಸಲ್ಲಿಸ್ತಾರಲ್ಲ, ಈ ಒಂದು ರೆಗ್ಯುಲರ್ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ಆ ನಂತರದ ಪ್ರಕ್ರಿಯೆಗಳು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸದ್ಯಕ್ಕಂತೂ ದರ್ಶನ್ರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ. ಪೂರ್ಣ ಪ್ರಮಾಣದ ಬೇಲನ್ನ ಅವರು ಪಡ್ಕೊಂಡಿದ್ದಾರೆ. ದರ್ಶನ್ರ ಜೊತೆಗೆ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಬೇಲ್ ಇವತ್ತು ಮಂಜೂರಾಗಿದೆ. ಸದ್ಯಕ್ಕೆ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರಿಗೆ ಬೆನ್ನು ನೋವಿತ್ತು, ಜೊತೆಗೆ ಅವರ ಕಾಲಿತ್ತಲ್ಲ, ಅದು ಕಾಲನ್ನ ಮೂವ್ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ, ಕುಂಟ್ಕೊಂಡೇ ನಡೀತಾ ಇದ್ರು. ಅದೆಲ್ಲದಕ್ಕೂ ಕೂಡ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಶಸ್ತ್ರಚಿಕಿತ್ಸೆಗೂ ಕೂಡ ಡೇಟ್ ಫಿಕ್ಸ್ ಆಗಿತ್ತು, ಆದರೆ ಕಾರಣಾಂತರದಿಂದ ಇನ್ನೂ ಕೂಡ ನಡೆದಿಲ್ಲ. ಓಕೆ, ಆರೋಪಿ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಇನ್ನು ಉಳಿದಂಥವ್ರು ಕೇವಲ ಇನ್ನು 5 ಜನರಿಗೆ ಮಾತ್ರ ಜಾಮೀನು ಸಿಗಬೇಕಾಗಿರುವಂಥದ್ದು. 5 ಜನರಿಗೆ 12 ಜನರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಇನ್ನು ಉಳಿದ ಧನರಾಜ್, ನಂದೀಶ್, ವಿನಯ್, ರಾಘವೇಂದ್ರ ಮತ್ತು ಪವನ್, ಈ 5 ಜನರಿಗೆ ಇದು ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಸೊ ಈ ವಿಚಾರವಾಗಿ ರಂಗನಾಥ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೋಡಿ, 6ನೇ ಮತ್ತು 7ನೇ ಆರೋಪಿತರಿಗೆ ಸಂಬಂಧಪಟ್ಟಂತೆ ಏನು ನಾವು ನಿಯಮಿತ ಜಾಮೀನಿಗೆ ಕೋರಿ ನಾವೇನು ಅರ್ಜಿಯನ್ನು ಸಲ್ಲಿಸಿದ್ವಿ, ಈ ಒಂದು ಅರ್ಜಿ ಮಂಜೂರು ಆಗಿರುವಂಥದ್ದು. ನೋಡಿ, ಮೊದಲನೇದಾಗಿ ಈ ಆರೋಪಿಗಳು ಅಂದರೆ 6ನೇ ಮತ್ತು 7ನೇ ಆರೋಪಿಗಳ ಮೇಲೆ ಬರ್ತಿರ್ತಕ್ಕಂಥ ಆರೋಪಗಳು ಏನಂದರೆ, ಅಭಿಯೋಜನೆ ಆರೋಪ ಏನಂದರೆ, ಇವರು ಮೊದಲನೇದಾಗಿ ಅಪಹರಣದಲ್ಲಿ ಭಾಗಿಯಾಗಿರ್ತಾರೆ. ಎರಡನೇ ಆರೋಪ ಏನಂದರೆ, ಈ ಮೃತನ ಮೇಲೆ ಏನು ಹಲ್ಲೆ ನಡೆದಿದೆ ಅಂತ ಹೇಳ್ತಾರೆ, ಆ ಹಲ್ಲೆಯಲ್ಲೂ ಕೂಡ ಇವರು ಭಾಗಿಯಾಗಿರ್ತಾರೆ ಅಂತ. ಮೂರನೇದಾಗಿ ಈ ಏನೊಂದು ಈ ಮೃತದೇಹವನ್ನು ವಿಲೇವಾರಿ ಮಾಡೋದ್ರಲ್ಲಿ, ಸಾಕ್ಷಿ ನಾಶ ಮಾಡೋದ್ರಲ್ಲೂ ಕೂಡ ಇವರು ತೊಡಗಿಕೊಂಡಿರ್ತಾರೆ ಅನ್ನೋದು ಅಭಿಯೋಜನೆಯ 3 ಪ್ರಮುಖ ಆರೋಪಗಳು. ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳನ್ನು ಒಳಗೊಂಡಂತೆ ಈ ಐ ವಿಟ್ನೆಸಸ್, ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅಭಿಯೋಜನೆ ತೋರಿಸಿರುವಂಥದ್ದು. 2 ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಗಳು. ನೋಡಿ, 2 ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ರು, ಇವರ ಒಂದು ಹೇಳಿಕೆಗಳನ್ನು ಅಥವಾ ಇವರ ಒಂದು ವಿಚಾರಣೆಯನ್ನು ಪೊಲೀಸ್ನವರು ಬಹಳ ನಿಧಾನಗತಿಯಲ್ಲಿ ಅಂದರೆ 10 ದಿನಗಳ ನಂತರ ಪಡೆದುಕೊಳ್ಳುವಂಥದ್ದು. ಇದು ಎಲ್ಲೋ ಅಭಿಯೋಜನೆಗೆ ಒಂದು ಬಹಳಷ್ಟು ಒಂದು ಹಿಂದೇಟಾಗಿರುವಂಥದ್ದು ಅಂತ ಹೇಳ್ಬೋದು. ಎರಡನೇದಾಗಿ
ಹಾಗೂ ಬಹುಮುಖ್ಯವಾಗಿ ಈ ಹಲ್ಲೆ ನಡೆದಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ನನ್ನ ಕಕ್ಷಿದಾರರ ಇರುವಿಕೆ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಟವರ್ ಲೊಕೇಶನ್ ಅಲ್ಲಿ ಇದು ಪೊಲೀಸ್ನವರೇ ಸಲ್ಲಿಸಿರುವಂತಹ ಒಂದು ಟವರ್ ಲೊಕೇಶನ್ ಖಂಡಿತ. ಯಾಕೆಂದ್ರೆ ನೋಡಿ, ಪೊಲೀಸ್ನವರೇ ಸಲ್ಲಿಸಿರುವಂತಹ ಟವರ್ ಲೊಕೇಶನ್ ಅಲ್ಲಿ ನನ್ನ ಮೊಬೈಲ್ ಫೋನ್ ಕಂಡು ಬರ್ತಿಲ್ಲ ಅಥವಾ ನನ್ನ ಇರುವಿಕೆ ಅಲ್ಲಿ ಇಲ್ಲ ಅಂತಂದ್ರೆ ನಾನು ಹಲ್ಲೆ ಮಾಡಿರ್ಲಿಕ್ಕೆ ಹೇಗೆ ಸಾಧ್ಯ? ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಮಾಡುವುದು ಕೂಡ ಗಂಭೀರವಾದ ಆರೋಪವೇ. ಆದರೆ ಶಾಸನ ಏನು ಹೇಳ್ತದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನು ಹೇಳ್ತದೆ, IPC ಏನು ಹೇಳ್ತದೆ, ಈ 201 ಕಲಂ 201 ಏನಿದೆ, ಈ ಅಡಿಯಲ್ಲಿ 201 ಅಡಿಯಲ್ಲಿ ಅಪರಾಧ ಜರುಗಿದ್ರೆ ಅದು ಜಾಮೀನಿಯ ಅಪರಾಧ, ಅದು ಬೇಲೇಬಲ್ ಅಫೆನ್ಸ್ ಆಗ್ತದೆ. ಹಾಗಾಗಿ ಹಾಗೆ ಪವಿತ್ರ ಗೌಡಗೂ ಕೂಡ ಇವತ್ತು ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾದ ಬಳಿಕ ಅವರ ವಕೀಲರು ಮಾತಾಡಿದರೆ, ಬನ್ನಿ ನೋಡೋಣ. 6 ತಿಂಗಳಿಂದ ಪ್ರೋಸೆಸ್ ನಡೀತಾ ಇತ್ತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಸೊ ಈಗೇನಂದರೆ ಇವತ್ತು ನಮಗೆ ಬೇಲ್ ಸಿಕ್ಕಿದೆ, ಇದು ಖುಷಿ ಕೊಡೋಂಥ ವಿಚಾರ ಸರ್. ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಇನ್ಸಿಡೆಂಟಲ್ಲಿ ಅವ್ರ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದರೆ ಒಂದು ಗ್ರೌಂಡ್ ಮೇಲೆ ಏನಂತಂದರೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಸಿಂಗಲ್ ಪೇರೆಂಟ್ ಆಗಿದ್ದಾರೆ, ಮಗುನ ನೋಡ್ಕೊಳ್ಬೇಕಿದೆ ಅಂತ ಹೇಳಿ ಆ ಒಂದು ಗ್ರೌಂಡ್ ಮೇಲೆ ಯಾವುದೇ ಕಾರಣಕ್ಕೂ ಏನಂದರೆ ಬೇಲ್ ಸಿಕ್ಕಿಲ್ಲ. ಈ ಒಂದು ಇನ್ಸಿಡೆಂಟಲ್ಲಿ ಅವ್ರದ್ದು ಪಾತ್ರ ಏನಿದೆ ಮತ್ತು ಅವ್ರದ್ದು ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋ ಗ್ರೌಂಡ್ಸ್ ಮೇಲೆ ಏನಂತಂದರೆ ಬೇಲ್ ಸಿಕ್ಕಿರೋಂಥದ್ದು. ಯಾವತ್ತು ರಿಲೀಸ್ ಆಗ್ತಾರೆ ಮೇಡಮ್? ಅವರು ಮಂಡೇ ರಿಲೀಸ್ ಆಗ್ತಾರೆ. 6 ತಿಂಗಳಿಂದ ಪ್ರೋಸೆಸ್. ಇನ್ನು ಪವಿತ್ರ ಗೌಡ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ನೀವು ಪ್ರತಿ ಸಲ ಕೋರ್ಟಿಗೆ ಬರ್ತಿದ್ರಿ, ಈಗ ಬೇಲ್ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾರೆ? ಖುಷಿ ಆಯ್ತು. ಪ್ರತಿ ಸಲ ನೀವು ಬೆಲ್ತಿದ್ರಿ, ಬೇಲ್ ರಿಜೆಕ್ಟ್ ಆಗ್ತಿತ್ತು, ಇದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತಾರೆ ಮೇಡಮ್? ಇವತ್ತು ಬೇಲ್ ಸಿಕ್ಕಿದೆ, ಇವಾಗ ತುಂಬಾ ಖುಷಿ ಆಯ್ತು ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಾಗೆ ವಾದ ಮಾಡಬೇಕಾದ್ರೂ ಕೂಡ ಸಿಂಗಲ್ ಪೇರೆಂಟ್ ಅವರು ಅಂತ ಹೇಳಿದ್ರು, ವಾದ ಮಾಡಿದ್ರು, ಮಗು ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಿ ಬೇಲ್ ಕೊಟ್ಟಿದ್ದಾರೆ? ಈ ಸಂದರ್ಭದಲ್ಲಿ ಇದುವರೆಗೂ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ಗಳೆಲ್ಲ ರಿಜೆಕ್ಟ್ ಆಗಿತ್ತು. ಆಗ್ಲೂ ಕೂಡ ನೀವು ಕೋರ್ಟಿಗೆ ಬಂದು ಕೂತಿದ್ದು, ನೆಕ್ಸ್ಟ್ ನಿರಾಸೆಯಿಂದ ಹೋಗಿದ್ದು ಇದೆ. ಈ ಸಂದರ್ಭದಲ್ಲಿ ಬೇಲ್ ಆಗಿದೆ, ಏನು ಹೇಳ್ತಾರೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಅಷ್ಟೇ. ಯಾವತ್ತು ಬರ್ತಾರೆ ಅಂತ ಏನಾದ್ರು ಹೇಳಿದ್ರ ವಕೀಲರು? ಹೊರಗಡೆ ಯಾವಾಗ ಬರ್ತಾರೆ? ಇವಾಗ ಹೇಳ್ತಾರೆ. ನೀವು ಪ್ರತಿ ಸಲ ಕೋರ್ಟಿಗೆ ಬರ್ತಿದ್ರಿ, ಈಗ ಬೇಲ್ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾರೆ? ಅಷ್ಟೇ. ಏನು ವಿಚಾರ ಮೇಡಮ್? ಖುಷಿ ಆಯ್ತು, ಖುಷಿ ಆಯ್ತು. ಪ್ರತಿ ಸಲ ನೀವು